ಹಲೋ, ಓಕೆ, ಈಗ ಈ ಕಡೆ ಬರೋಣ. ಸೊ ದೇವರು ಸಕಲವನ್ನು ಕೂಡ ಕೊಟ್ಟಿದ್ದಾರೆ, ನನಗೆ ಏನೂ ಕೊರತೆ ಇಲ್ಲ, ಎಲ್ಲ ಸಮೃದ್ಧಿ ತುಂಬಿ ತುಳುಕ್ತದೆ. ಆದ್ರೂ ಕೂಡ ಚಿಂತಕ್ರಾಂತನಾಗಿದ್ದಾನೆ. ನೀವು ತಿಳ್ಕೊಂಡ್ರಿ ಸಂಗಾತಿ ಇಲ್ಲ ಎಂಬುದಾಗಿಲ್ಲ, ನೋ. ಬದಲಿಗೆ ದೇವ, ನೀವು ನನ್ನ ಸೃಷ್ಟಿ ಮಾಡಿದ್ರಿ, ನನ್ನನ್ನು ನೀವು ಹೇಳಿದ್ರಿ, ನನ್ನಂತೆ ಸೃಷ್ಟಿ ಮಾಡಿದ್ರಿ ಎಂಬುದಾಗಿ ಹೇಳಿದ್ರಿ. ಬಟ್ ಆದ್ರೆ ನಾನು ನಿಮ್ಮಂತೆ ಆಗಿಲ್ವಲ್ಲ ದೇವ. ಯಾಕಂದ್ರೆ ನೀವು ಎಲ್ಲವನ್ನು ಕೊಡುವಂತ ಲವರ್ ಆಗಿದ್ದೀರಿ, ಲವರ್. ನಾನು ನಿಮ್ಮಿಂದ ಎಲ್ಲವನ್ನು ಸ್ವೀಕರಿಸಿಕೊಳ್ಳೋ ಲವ್ವಿ ಆಗಿದ್ದಾನೆ. ಲವ್ವಿ ಅಂದ್ರೆ ಪ್ರೀತಿಯನ್ನು ಸ್ವೀಕರಿಸಿಕೊಳ್ಳುವಂಥವನು ಅಥವಾ ಸ್ವೀಕರಿಸಿಕೊಳ್ಳುವಂಥವಳು. ಲವರ್ ಅಂದ್ರೆ ಕೊಡುವಂಥವನು. ಈಗ ನೀವು ಎಲ್ಲವನ್ನು ಕೊಡ್ತಾ ಇದ್ದೀರಿ ಆ ಕಡೆಯಿಂದ ಲವರ್ ಆಗಿ, ನಾನು ಸ್ವೀಕರಿಸ್ಕೊಳ್ತಾ ಇದ್ದಾನೆ. ಬಟ್ ನಾನು ಹೆಂಗೆ ನಿಮ್ಮ ಥರ ಆದೆ, ಲವರ್ ಆದೆ? ನಾನು ಯಾವಾಗ ನಿಮ್ಮಿಂದ ಸ್ವೀಕರಿಸ್ಕೊಂಡಿದ್ದನ್ನ ನಾನು ಮತ್ತೊಬ್ಬರು ಕೊಡ್ತೇನೋ, ಆಗ ನಾನು ಕೂಡ ನಿಮ್ಮ ಥರ ಕೊಡುವಂತ ಲವರ್ ಆಗ್ತಾನೆ. ಅದಕ್ಕೆ ಒಂದು ಚಿಂತೆ ಮಾಡ್ತಾ ಇದ್ದು, ಸುತ್ತಮುತ್ತ ಯಾರಿಗಾದ್ರೂ ಕೊಡೋಣ, ನೀವು ಕೊಟ್ಟಿದ ಪ್ರೀತಿಯನ್ನ ಯಾರು ಕೊಡೋಣ ಅಂತ ಹೇಳಿದ್ರೆ ನಂತರ ಯಾರಿಲ್ಲ. ಹೋಗಿ ಆ ಪ್ರಾಣಿ ಹತ್ರ ಹೋದ್ರೆ ಅದು ಜಸ್ಟ್ ಕುತ್ತಿಗೆ ಅಷ್ಟೇ ಹತ್ರ ಇದೆ, ಅದ್ ನೋಡಿದ್ರೆ ಒಂಟೆ, ಅದ್ ನೋಡಿದ್ರೆ ಜಿರಾಫೆ, ಇದ್ ನೋಡಿದ್ರೆ ದೈತ್ಯಕರ ಶರೀರ ಆನೆ. ನಾನು ಯಾರು ಕೊಡೋದು ಆ ಪ್ರೀತಿಯನ್ನ? ಆಗ ದೇವರು ಜಸ್ಟ್ ಆಡಮ್, ನೀನು ಕೂಡ ಇನ್ಮೇಲೆ ನನ್ನಿಂದ ಪ್ರೀತಿಯನ್ನು ಸ್ವೀಕರಿಸಿಕೊಂಡು ನೀನು ಕೂಡ ನನ್ನಂತೆ ಲೋಕದಲ್ಲಿ ಜೀವಿಸ್ಬೇಕು. ಅದಕ್ಕೋಸ್ಕರ ನೀನು ಆ ಪ್ರೀತಿಯನ್ನು ಕೊಟ್ಟರೆ ಮಾತ್ರ ನೀನು ಕೂಡ ನಂತರ ಲವರ್ ಆಗ್ತೀಯ ಅಂತೇಳಿ ಆಗ ಪ್ರೀತಿಯನ್ನು ಸ್ವೀಕರಿಸಿಕೊಳ್ಳುವಂತಹ ಲವ್ವಿಯನ್ನ ಸೃಷ್ಟಿ ಮಾಡಿದ್ದು. ಈಗ ಆದಾಮನು ದೇವರಂತಿದ್ದಾನೆ. ಯಾಕೆ? ದೇವರಿಂದ ಮಾತ್ರ ಸ್ವೀಕರಿಸಿಕೊಳ್ಳೋ ಲವರ್. ಅದರ ಅರ್ಥ, ನಾನು ಮತ್ತು ನೀವು ಕೂಡ ಪ್ರಿಯರೇ ಯಾವ ತರ ಜೀವಿಸ್ಬೇಕು ಅಂತಂದ್ರೆ, ಅವನು ಆದಾಮನ ಪಾಪನ ಮಾಡಕ್ ಮುಂಚಿತವಾಗಿ ಯಾವ ತರ ಇದ್ದನೋ ಅದೇ ಸ್ಥಾನದಲ್ಲಿ ನಾವು ಇದ್ದೇವೆ ಇವತ್ತು ಯೇಸು ಕ್ರಿಸ್ತರ ಮೂಲಕ. ನಾವು ದೇವರಿಂದ ಮಾತ್ರ ಏನಾದ್ರೂ ಒಂದನ್ನು ಸ್ವೀಕರಿಸ್ಕೊಳ್ಳಿಕ್ಕಾಗಿ ದೇವರೊಬ್ಬರಿಗೆ ಮಾತ್ರ ಲವ್ವರ್ ಆಗಿರ್ಬೇಕು, ಲವ್ಯ ಆಗಿರ್ಬೇಕು. ಅವ್ರು ನಮ್ಮ ಲವರ್. ಇನ್ನು ಎಲ್ರಿಗೂ, ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ನಾನು ಲವ್ವರ್ ಆಗಿ ಜೀವಿಸ್ಬೇಕು. ನಾನು ಕೊಡುವಂತ ವ್ಯಕ್ತಿ ಆಗಿರ್ತಾನೆ ಹೊರತು ಅವರಿಂದ ಯಾವುದನ್ನು ನಿರೀಕ್ಷಿಸುವುದಿಲ್ಲ. ಅರ್ಥ ಆಗ್ತದೆಯಾ? ನನ್ನ ಹೆಂಡತಿ ನನಗೆ ವಿಧೆ ತೋರಿ ಐ ಲವ್ ಯು ಡಾರ್ಲಿಂಗ್ ಬಾಯ್ ಅಂತೇಳಿ ನಾನು ಡ್ಯೂಟಿಗೆ ಹೋಗುವಾಗ ಬಾಯ್ ಹೊಡೆದ್ರು ಸರಿ, ಬಾಯ್ ಹೊಡೆಯಲ್ದಾನೆ ಬಾಯಿಂದ ಕೆಟ್ಟ ಪದ ನೋಡುದು, ನೀನು ಹೋಗೋ ದಾರಿಲಿ ಆಕ್ಸಿಡೆಂಟ್ ಆಗಿ ಸತ್ ಹೋಗು ಅಂತ ಹೇಳಿ ಜಗಳ ಸ್ಟಾರ್ಟ್ ಆಗಿ ಆ ರೀತಿ ಹೇಳಿದ್ರು ಕೂಡ ಐ ಡೋಂಟ್ ಕೇರ್. ನಾನು ಮಾತ್ರ ನನ್ನ ಹೆಂಡತಿಯನ್ನ ಸದಾಕಾಲ ಪ್ರೀತಿಸ್ತಾನೆ. ಯಾಕೆ? ನಾನು ಪ್ರೀತಿಯನ್ನು ಕೊಡುವಂತ ಲವರ್ ಆಗಿರೋದ್ರಿಂದ ಅವರಿಂದ ನಾನು ಯಾವುದೇ ಪ್ರೀತಿಯ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ನಾನು ಪ್ರೀತಿನ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನನ್ನ ತಂದೆಯಿಂದ ಮಾತ್ರ. ನನ್ನ ತಂದೆಯಿಂದ ನಾನು ಕೈ ಚಾಚ್ತೇನೆ, ಇನ್ನೆಲ್ಲರೂ ಕೈಯಿಂದ ಕೊಡ್ತೇನೆ ಹೊರತು ಯಾರಿಂದನೂ ಕೂಡ ನನಗೆ ಆ ಕಡೆಯಿಂದ ನನಗೆ ಬರಲಿ, ನನಗೆ ಗೌರವ ಕೊಡ್ಲಿ, ನನಗೆ ಬೇಷ್ ಅನ್ಲಿ ಯಾವುದನ್ನು ಕೂಡ ನಿರೀಕ್ಷಿಸೋದಿಲ್ಲ. ಇದಾಗಿದೆ ದೇವರ ಜೊತೆಯಲ್ಲಿರುವ ಜೀವಿತ ಎಂಬುದಾಗಿ. ಅರ್ಥ ಆಯ್ತಾ? ಹಲೋ, ನನ್ನ ಗಂಡ ಪ್ರೈಸ್ ಬಿಟ್ ಗಾಡ್ ವೆಡ್ಡಿಂಗ್ ಆನಿವರ್ಸರಿ ದಿನ ನನಗೆ ಸೀರೆ ಕೊಡಿಸ್ದೆ ಹೋಗ್ಲಿ, ಉಂಗುರ ಕೊಡಿಸ್ದೆ ಹೋಗ್ಲಿ, ಅಥವಾ ಒಂದು ಕೇಕ್ ಒಂದು ಕಟ್ ಮಾಡಿಸ್ದೆ ಹೋಗ್ಲಿ, ಐ ಡೋಂಟ್ ಕೇರ್. ಬಟ್ ಡ್ಯಾಡಿ ಯಾವಾಗಲೂ ಕೂಡ ಥ್ಯಾಂಕ್ ಗಾಡ್ ಈ ಕೇಕ್ಗಿಂತಲೂ, ಗೋಲ್ಡ್ ರಿಂಗ್ಗಿಂತಲೂ, ಈ ರೇಷ್ಮೆ ಸೀರೆಗಿಂತಲೂ ತನ್ನ ಏಕೈಕ ಮಗನನ್ನ ರಕ್ತವನ್ನು ಕೊಟ್ಟು ನನ್ನನ್ನು ಪ್ರೀತಿ ಮಾಡೋದ್ರಿಂದ ಅದೊಂದೇ ಪ್ರೀತಿ ಸಾಕು. ಪ್ರೈಸ್ ಗಾಡ್, ಅದೊಂದೇ ಪ್ರೀತಿ ಸಾಕು. ಪ್ರೈಸ್ ಗಾಡ್. ಜಸ್ಟ್ ಸಾರಿ ಅಮ್ಮ, ನೆನ್ನೆ ನಿಂದು ಬರ್ತ್ಡೇ ಇತ್ತು, ನಾನು ಏನು ಕೊಡ್ಸಕ್ಕಾಗಿಲ್ಲ, ಪರವಾಗಿಲ್ಲ ರೀ, ತಲೆ ಕೆಡ್ಸ್ಕೊಳಂಗಿಲ್ಲ. ನೆನ್ನೆ ಏನು ಕೊಡಿಸ್ಬೇಕು ಅನ್ಕೊಂಡಿದ್ರಿ, ಥ್ಯಾಂಕ್ ಗಾಡ್, ಇವತ್ತು ದುಡ್ಡಿದ್ರೆ ಕೊಡಿಸಿ, ಇಲ್ಲಾಂದ್ರೆ ಅಟ್ಲಿ ಒಂದು ಕೇಕ್ ತಗೊಂಬೋದು, ಒಂದು 50 ರೂಪಾಯಿ 100 ರೂಪಾಯಿ ಕೇಕ್ ಇವತ್ತು ಕಟ್ ಮಾಡೋಣ. ಒಂದಿನ ಚೇಂಜ್ ಆದ್ರೆ, ಡೇಟ್ ಚೇಂಜ್ ಆದ್ರೆ ಏನು ತಪ್ಪೇನಿದೆ? ಏನು ತೊಂದರೆ ಇಲ್ಲ. ಈ ರೀತಿ ಹೇಳ್ತೀವಾ ಅಥವಾ ಹಲೋ, ನಾನು ಇನ್ನು ಮುಂದೆ ಏನು ಹೇಳಲಿಲ್ಲ, ನೀವೇ ಕಲ್ಪನೆ ಮಾಡ್ಕೊಂಡಿದ್ದೀರಿ, ನಗ್ತಾ ಇದ್ದೀರಿ. ಅದಕ್ಕೆ ಪ್ರಿಯರೇ, ಯಾವ ಕುಟುಂಬದ ಜಗಳ ಬರೋದಿಲ್ಲ ಅಂತಂದ್ರೆ, ಯಾರು ಎಷ್ಟು ಹೆಚ್ಚೆಚ್ಚಾಗಿ ದೇವರ ಪ್ರೀತಿ ಅರ್ಥ ಮಾಡ್ಕೊಳ್ತಾರೋ ಅಂತ ವ್ಯಕ್ತಿ ಸದಾಕಾಲ ದೇವರೇ ಹೇಳಿದಾರೋ ಅದ್ರ ಪ್ರಕಾರ ಕಾರ್ಯ ಮಾಡೋ ವ್ಯಕ್ತಿ ಆಗಿದ್ದಾನೆ.